ಇನ್ನು ಬೆಂಗಳೂರಿನಲ್ಲಿ ಸಂಜೆ ಆಗ್ತಾ ಇದ್ದ ಹಾಗೆ ಕಗ್ಗತ್ತಲು ಆವರಿಸಿ ಬಿಟ್ಟಿತ್ತು. ನೀವು ಗಮನಿಸಿದ್ರೆ ಸಂಜೆ 4 ಗಂಟೆ ಅಷ್ಟೊತ್ತಿಗೆಲ್ಲ ಈ 7 ಗಂಟೆಗಿರುತ್ತಲ್ಲ ಕತ್ತಲು, ಆ ರೀತಿಯಾಗಿ ಕಾಣಿಸ್ತಾ ಇತ್ತು. ಕಾರ್ಮೋಡ ಅಷ್ಟರ ಮಟ್ಟಿಗಿತ್ತು, ಜೊತೆಗೆ ತುಂತುರು ಮಳೆ ಕೂಡ ಆಗಿದೆ. ನಗರದ ಜನರಿಗೆ ಸಂಜೆ ವೇಳೆಗೇನೆ ರಾತ್ರಿಯ ಅನುಭವ ಕೊಟ್ಟಿದೆ ಇವತ್ತಿನ ವಾತಾವರಣ. ದೀಪಗಳನ್ನ ಬಳಕೆ ಮಾಡಿದ್ದಾರೆ. ಸಂಜೆ 4 ಗಂಟೆಗೆಲ್ಲ ಸಾಮಾನ್ಯವಾಗಿ ಬಿಸಿಲಿರುವಂತ ಟೈಮ್ ಅದು. ಬಟ್ ಇವತ್ತು ಸಂಪೂರ್ಣ ಚಿತ್ರಣ ಬದಲಾಗಿತ್ತು. ಆ ಟೈಮ್ನ ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು. ಬೆಂಗಳೂರಿನಲ್ಲಿ ವಿದ್ಯುತ್ ದೀಪಗಳು ಕಾಣಿಸ್ಕೊಳ್ತಾ ಇತ್ತು. ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಇಷ್ಟು ಕತ್ತಲೆ ಆಗಿದೆ ನೋಡಿ. ಮರ, ಎಲೆ, ಗಿಡಗಳು ಇದ್ಯಾವುದು ಕೂಡ ಸ್ಪಷ್ಟವಾಗಿ ಕಾಣಿಸದೇ ಇರುವಷ್ಟು ಕಗ್ಗತ್ತಲು ಆವರಿಸಿಬಿಟ್ಟಿತ್ತು. ಕಾರ್ಮೋಡ ಇತ್ತು, ಹಾಗೆ ತುಂತುರು ಮಳೆ ಕೂಡ ಅಲ್ಲಲ್ಲಿ ಆಗಿದೆ. ನೀವೀಗ ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇರೋದು ಈಗಿನ ದೃಶ್ಯ ಅಲ್ಲ. ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಇಷ್ಟು ಕತ್ತಲಾಗಿದೆ ಬೆಂಗಳೂರು. ಇಡೀ ಬೆಂಗಳೂರು ಈ ರೀತಿಯಾಗಿ ಕಪ್ಪಗೆ ಕಾಣಿಸ್ತಾ ಇತ್ತು. 4 ಗಂಟೆ ಅಷ್ಟೊತ್ತಿಗೆ ಕತ್ತಲಾಗಿತ್ತು. ಹಾಗೆ ಅಲ್ಲಲ್ಲಿ ಮಳೆಯಾಗಿರೋದನ್ನು ಕೂಡ ನಾವು ಗಮನಿಸ್ಬೋದು. ಬಹಳ ಅಪರೂಪ ಈ ರೀತಿಯಾದಂಥ ದೃಶ್ಯ ಸಿಗೋದು. 4 ಗಂಟೆ ಅಷ್ಟೊತ್ತಿಗೆ ನಿಮಗೆ 6-7 ಗಂಟೆ ಆಗೋಷ್ಟೊತ್ತಿಗೆಲ್ಲ ಕತ್ತಲಾಗುತ್ತಲ್ಲ, ಹಾಗೆ ಕಾಣಿಸ್ತಾ ಇತ್ತು. ಆಮೇಲೆ ಈ ವಾಹನಗಳೆಲ್ಲ ಹೆಡ್ಲೈಟ್ ಹಾಕೊಂಡು ಹೋಗುವಂಥ ಸ್ಥಿತಿ ಇತ್ತು. ಮಳೆ ಬಂದರೆ ಆದರೆ ಸಂಕಷ್ಟ ಬೇರೆನೆ ವಾಹನ ಸವಾರರದ್ದು. ಬಟ್ ಇವತ್ತಿನ ಚಿತ್ರಣ ಸಂಪೂರ್ಣ ವಿಭಿನ್ನ. ಸಂಜೆ ಅಷ್ಟೊತ್ತಿಗೆ ರಾತ್ರಿಯ ಅನುಭವ ಆಗ್ತಾ ಇದೆ ಬೆಂಗಳೂರಿನ ಸವಾರರಿಗೆ. ಟೂ ವೀಲರು, ಆಟೋ ಚಾಲಕರು ಎಲ್ಲರೂ ಈ ಹೆಡ್ಲೈಟ್ಗಳನ್ನು ಆನ್ ಮಾಡಿ ಸಂಚಾರ ಮಾಡ್ತಾ ಇದ್ದಿದ್ದನ್ನು ನಾವು ಗಮನಿಸ್ತಾ ಇದ್ವಿ. ಇದು 4 ಗಂಟೆ ಅಷ್ಟೊತ್ತಿಗೆ ತೆಗೆದಿರುವಂಥ ಚಿತ್ರಗಳು. ಬೆಂಗಳೂರಿನ ಚಿತ್ರಣ ಹೇಗಿತ್ತು ಸಂಜೆ ಅಷ್ಟೊತ್ತಿಗೆ ಅಂತ. ಸಂಪೂರ್ಣವಾಗಿ ಕಾರ್ಮೋಡ ಆವರಿಸಿ ಬಿಟ್ಟಿತ್ತು. ಈ ಟೈಮ್ ಚೆಕ್ ಮಾಡ್ಕೋಬೇಕು, ಆ ರೀತಿಯಾಗಿತ್ತು. ನಿಜಕ್ಕೂ 4 ಗಂಟೆನ ಇದು ಅಂತ ಅನ್ನಿಸ್ತಾ ಇತ್ತು ಇವತ್ತು 4 ಗಂಟೆ ಅಷ್ಟೊತ್ತಿಗೆ ನಾವು ಬೆಂಗಳೂರನ್ನ ಗಮನಿಸಿದ್ರೆ. ಏಕೆಂದರೆ ಅಷ್ಟು ಕತ್ತಲಾಗಿ ಕಾಣಿಸ್ತಾ ಇತ್ತು ನಮಗೆ. ಸಂಜೆ ವೇಳೆಗೆ ರಾತ್ರಿ ಅನುಭವ ಕೊಡ್ತಾ ಇತ್ತು. ಸೊ ಅದರ ಪರಿಣಾಮನೇ ವಾಹನಗಳಲ್ಲೆಲ್ಲ ಹೆಡ್ಲೈಟ್ಸ್ಗಳು ಕಾಣಿಸ್ತಾ ಇದೆ ನಮಗೆ. ಹೆಡ್ಲೈಟ್ಸ್ ಹಾಕೊಂಡು ಮೂವ್ ಆಗ್ತಾ ಇದೆ. ಅದರ ಜೊತೆಗೆ ಮಳೆನೂ ಕೂಡ ಬರ್ತಾ ಇದೆ. ಒಂದಷ್ಟು ಜನರಿಗೆ ಒಂದು ಆತಂಕ ಇರುತ್ತೆ, ಇನ್ನೊಂದು ಸ್ವಲ್ಪ ಸಮಯ ಹೋದರೂ ಟ್ರಾಫಿಕ್ ಕಿರಿಕಿರಿ ಇನ್ನೂ ಜಾಸ್ತಿ ಇರುತ್ತೆ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಸಣ್ಣ ಮಳೆ ಆದರೂ ಕೂಡ ಅಂತ. ಹಾಗೆ ಆ ಧಾವಂತ ಕೂಡ ಕಾಣಿಸ್ತಾ ಇದೆ ಮನೆಗಳಿಗೆ ತಲುಪೋದ್ರಲ್ಲಿ.